ದೇವಾನುದೇವತೆ ದರುಶನ ಕರುಣಿಸಿ ಪಾಪಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ದೇವಾನುದೇವತೆ ದರುಶನ ಕರುಣಿಸಿ ಪಾಪಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ, ಧರ್ಮದ ದಾರಿಯ ಹಿಡಿಯೋಣ. ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ, ಧರ್ಮದ ದಾರಿಯ ಹಿಡಿಯೋಣ. ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ, ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ, ಜಿನ ದರ್ಶನವ ನೋಡೋಣ. ದೇವಾನುದೇವತೆ ದರ್ಶನ ಕರುಣಿಸಿ ಪಾಪಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ. ಜಿನದರ್ಶನ ವೀಕ್ಷಕ ಬಂಧುಗಳಿಗೆಲ್ಲ ಜೈ ಜಿನೇಂದ್ರಗಳು. ಪ್ರಿಯ ವೀಕ್ಷಕರೇ, ಜಿನದರ್ಶನ ಕಾರ್ಯಕ್ರಮದ ವಿವಿಧ ಸಂಚಿಕೆಗಳಲ್ಲಿ ಇದುವರೆಗೆ ತಾವು ಜೈನ ಬಸದಿಗಳು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸೇರಿದಂತೆ ಜಿನಧರ್ಮಕ್ಕೆ ಸಂಬಂಧಿಸಿದ ಹಲವು ವಿಷಯಗಳನ್ನು ನೋಡಿದ್ದೀರಿ, ಕೇಳಿದ್ದೀರಿ, ಸಂತೋಷಪಟ್ಟಿದ್ದೀರಿ. ಈ ಬಾರಿ 18 ಬಸದಿಗಳ ಜೈನ ಕಾಶಿ ಮೂಡುಬಿದಿರೆಯಲ್ಲಿ ನಡೆದ ಜಿನಭಕ್ತಿ ಭಜನೆಗಳ ಮಹಾರಸದೌತಣವನ್ನು ನಿಮಗಾಗಿ ಜಿನದರ್ಶನ ತಂಡ ಹೊತ್ತು ತರುತ್ತಿದೆ. ಭರತೇಶ ವೈಭವದ ಮಹಾಕವಿ ರತ್ನಾಕರ ವರ್ಣಿ ಅವರ ಹುಟ್ಟೂರಲ್ಲಿ ನಡೆದ ಜೈನ ಸಾಹಿತ್ಯದ ಜಿನಭಕ್ತಿ ಗೀತಾ ಸ್ಪರ್ಧೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಮುಂದಿನ ತಿಂಗಳು ನಡೆಯಲಿರುವ ಧರ್ಮಸ್ಥಳದ ಮಹಾಮಸ್ತಕಾಭಿಷೇಕ ಹಾಗೂ ಪಂಚಕಲ್ಯಾಣ ಮಹಾಮಹೋತ್ಸವದ ನಿಮಿತ್ತ ಭಾರತೀಯ ಜೈನ ಮಿಲನ ವಲಯ 8 ಏರ್ಪಡಿಸಿದ್ದ ಜಿನಭಕ್ತಿ ಗೀತಾ ಸ್ಪರ್ಧೆಯಲ್ಲಿ ಕರ್ನಾಟಕದ ಜಮಖಂಡಿ, ಮಂಗಳೂರು, ಧಾರವಾಡ, ಮೈಸೂರು, ದಾವಣಗೆರೆ ವಿಭಾಗದಿಂದ ಸ್ಪರ್ಧಾಳುಗಳು ತಂಡಗಳು ಭಾಗವಹಿಸಿದ್ದವು. ಜೈನರ ಶ್ರದ್ಧಾ ಕೇಂದ್ರ ಮೂಡುಬಿದಿರೆಗೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತರು, ಕಲಾವಿದರು ಆಗಮಿಸಿದ್ದರು. ಅಲ್ಲೊಂದು ಧಾರ್ಮಿಕ ಸಾಂಸ್ಕೃತಿಕ ಲೋಕ ಅನಾವರಣಗೊಂಡಿತ್ತು. ಮೂಡುಬಿದಿರೆಯ ಪರಮಪೂಜ್ಯ ಭಾರತ ಭೂಷಣ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಇವರ ಸಾನ್ನಿಧ್ಯದಲ್ಲಿ ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿ, ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಅಭಯಚಂದ್ರ ಜೈನ್, ಶ್ರೀಮತಿ ಶ್ವೇತಾ ಜೈನ್, ಶ್ರೀ ಸುರೇಂದ್ರ ಕುಮಾರ್, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಜಿನಭಕ್ತಿ ಗೀತಾ ಸ್ಪರ್ಧೆಯನ್ನು ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಉದ್ಘಾಟಿಸಿದರು. ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಪೂಜ್ಯರು ಸ್ಪರ್ಧೆ ಹಾಗೂ ಧರ್ಮಸ್ಥಳದಲ್ಲಿ ನಡೆಯಲಿರುವ ಮಹಾಮಸ್ತಕಾಭಿಷೇಕ ಕುರಿತು ಮಾಹಿತಿಯೊಂದಿಗೆ ಧರ್ಮದ ಮಹತ್ವ ಕುರಿತು ಮಾತನಾಡಿದರು. ಯುಗದಲ್ಲಿ ಭಜನೆಯ ಅವಶ್ಯಕತೆ ಇರ್ತಕ್ಕಂಥದ್ದು ಭಗವಂತನಿಗಲ್ಲ, ಇದು ನೀವು ಸರಿಯಾಗಿ ತಿಳ್ಕೊಳ್ಬೇಕು. ಭಜನೆಯ ಅವಶ್ಯಕತೆ ಇರ್ತಕ್ಕಂಥದ್ದು ದೇವರಿಗಲ್ಲ. ದೇವರಿಗೆ ಸ್ತುತಿಯಿಂದ ಏನೂ ಆಗಬೇಕಾದಿಲ್ಲ. ಆದರೆ ಸ್ತುತಿಯನ್ನು ಮಾಡೋದರಿಂದ ನಾವು ನಮ್ಮ ಒಳಗಿನ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯೋಜನ ಆಗುತ್ತೆ. ಇಲ್ಲದಿದ್ದರೆ
ಈ ಪತ್ರಿಕೆಯಲ್ಲಿ ನೋಡಿದರೆ ಇದೇ ಇರುತ್ತೆ, ಒಂದು ಪುಟ ಪೂರ್ತಿ ಎಷ್ಟು ಜನ ಆಕ್ಸಿಡೆಂಟಿನಲ್ಲಿ ಸತ್ತಿದ್ದಾರೆ, ನೀರಿಗೆ ಮುಳುಗಿ ಎಷ್ಟು ಜನ ಸತ್ತಿದ್ದಾರೆ, ಯಾವ ಯಾವ ಮಂತ್ರಿಗಳು ಯಾರ್ಯಾರಿಗೆ ಬೈದಿದ್ದಾರೆ ಎಲ್ಲ ಅದರಲ್ಲಿ ಇರುತ್ತೆ. ಅದೆಲ್ಲ ಓದಿದರೆ ನಿಮಗೆ ಗೊತ್ತಾಗುತ್ತೆ ಏನೇನು ಅಂತ. ಅದೆಲ್ಲರಿಗೂ ಗೊತ್ತಿದೆ. ಅದು ಒಳ್ಳೆಯ ಪುಟಗಳು ಮಾತ್ರ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಒಮ್ಮೆ ಶೃಂಗೇರಿ ಸ್ವಾಮೀಜಿಯವರನ್ನು ನಾನು ಮಾತಾಡ್ತಾ ಇರುವಾಗ ನಾನು ಹೇಳಿದೆ, ಸ್ವಾಮೀಜಿ ಇಂಥ ವಿಷಯ ಬಂದಿದೆ. ಹೌದೇ ಅಂತಂದ್ರೆ, ಏನು ಸ್ವಾಮೀಜಿ ಇಷ್ಟು ಪ್ರಮುಖವಾದ ವಿಷಯ ತಮಗೆ ಗೊತ್ತಿಲ್ವೇ ಅಂತ ಕೇಳಿದೆ. ಅಯ್ಯೋ ನಾನು ಓದೋದಿಲ್ಲ ಹೆಗ್ಡೆಯವರೇ, ಪತ್ರಿಕೆ ನಾನು ಓದೋದಿಲ್ಲ, ಮತ್ತು ಒಳ್ಳೆಯ ವಿಷಯಗಳಿದ್ರೆ ಈಗ ನೀವು ಹೇಳಲಿಲ್ವೇ? ಹಾಗೆ ಯಾರಾದರೂ ಒಂದು ಒಳ್ಳೆಯ ವಿಷಯ ನನಗೆ ಹೇಳ್ತಾರೆ, ಮತ್ತು ಬೇರೆ ಪತ್ರಿಕೆ ನಾನು ಓದಿ ನನ್ನ ಮನಸ್ಸು ತುಂಬಿಕೊಳ್ಳೋದಿಲ್ಲ ಅಂತ. ನಾನು ಪತ್ರಿಕೆ ಓದಬೇಡಿ ಅಂತ ಹೇಳುವ ಪ್ರಚಾರ ಮಾಡ್ತಾ ಇಲ್ಲ. ಬದಲಾಗಿ ನಮ್ಮ ಸಂಗ್ರಹ ಬುದ್ಧಿ, ಸಂಗ್ರಹ ಶಕ್ತಿ ಮತ್ತು ಜ್ಞಾನದ ವೃದ್ಧಿ ಆಗಬೇಕಾಗಿದ್ರೆ ಒಳ್ಳೆಯ ವಿಷಯಗಳನ್ನು ಸಂಗ್ರಹಿಸುವಂಥ ಅಭ್ಯಾಸವನ್ನು ನಾವು ಬೆಳೆಸಬೇಕು. ಅದಕ್ಕಾಗಿ ಭಜನೆ ಮಾಧ್ಯಮದಲ್ಲಿ ತಂದೆ ಇಡೀ ಕುಟುಂಬ ಒಗ್ಗಟ್ಟಿನಲ್ಲಿ ಕೂತು ಕೆಲವು ಸಮಯವನ್ನು ಕಳೆಯುವ, ನಮ್ಮ ಉತ್ತಮ ಸಂಸ್ಕಾರವನ್ನು ಬೆಳೆಸುವ ಮತ್ತು ಅಭಿರುಚಿಯನ್ನು ಬೆಳೆಸುವ ಕಾರ್ಯಕ್ರಮಗಳು ಆಗಲಿ ಅಂತ ಹಾರೈಸಿ, ಮತ್ತೊಮ್ಮೆ ಇಲ್ಲಿ ನಮ್ಮ ಈ ರಾಜ್ಯ ಮಟ್ಟದ ಜನಭಕ್ತಿ ಮೂಡುಬಿದಿರೆಯಲ್ಲಿ ಏರ್ಪಡಿಸಿ ಇವತ್ತು ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಾನು ಕೇಳಿದ್ದೇನೆ. ಅವರೆಲ್ಲರೂ ಕೂಡ ಅತ್ಯಂತ ಸುಂದರವಾಗಿ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ಧನ್ಯರಾಗಲಿ. ಯಾರೂ ಕೂಡ ಬಹುಮಾನಕ್ಕಾಗಿ ಸ್ಪರ್ಧೆಗಾಗಿ ಹಾಡಬೇಡಿ. ಯಾಕೆಂದರೆ ನೀವು ಸ್ಪರ್ಧೆಗಾಗಿ ಹಾಡುತ್ತಿದ್ದರೆ ದೇವರ ಕಡೆ ಗಮನ ಕೊಡುವುದಕ್ಕಿಂತ ಹೆಚ್ಚು ನಾನು ಹೇಳೋ ಮುಂಚೆನೇ ಹೊಡೆದು ಬಿಡ್ರಿ ನೀವು. ಪೂಜ್ಯರ ಆಶೀರ್ವಾದದ ನಂತರ ವಿವಿಧ ಹಂತಗಳಲ್ಲಿ ಸ್ಪರ್ಧೆ ನಡೆಯಿತು. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿದ ನಂತರ ಸೆಮಿಫೈನಲ್ ಸುತ್ತು ಆರಂಭವಾಯಿತು. ಓಂ ನಮೋ ಹರಿಯಂತಾಣಂ ನಮೋ ಸಿದ್ಧಾಣಂ ನಮೋ ಆಯರ್ಯಾಣಂ ನಮೋ ಅಜ್ಜಾಯಾಣಂ ನಮೋ ಲೋಯೇ ಸೌವಸಾವಣಂ. ಓಂ 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 ನಮಃ ಓಂ ನಮಃ ಓಂ ನಮಃ ಓಂ ನಮಃ ಓಂ. ಹಂತರ ಶ್ರೀ ಸಿದ್ಧ ಆಚಾರ್ಯರ ಗುರು ಉಪಾಧ್ಯಾಯ ಶ್ರೀ ಸಾಧುಗಳ ಮನದಲ್ಲಿ ಮೂಡಿದ ಈ ಮೂರ್ತಿ ಮಗನಿಂದಾಯಿತು ಪುಣ್ಯದ ಸನ್ನಿಧಿ, ಪುಣ್ಯದ ಸನ್ನಿಧಿ, ಪುಣ್ಯದ ಸನ್ನಿಧಿ. ದಂದನಾನ ದೇವ ದಂದನಾನ ಭಜೆ ದಂದನಾನ ಚಿನ್ನ ದಂದನಾನ ದೇವ ನೀನಿ ಪಾನಿ ರಿ ಸಾ ಸ ಸ ಶ್ರೀ ಸನಿ ಪಮ ರಿ ರಿ ಪಮ. ಮೊದಲನೇದಾಗಿ ಈ ದಿನದರ್ಶನ ಕಾರ್ಯಕ್ರಮದಿಂದ ಈ ಪ್ರೋಗ್ರಾಮ್ಗೆ ತುಂಬಾ ಪ್ರೇರಣೆ ಸಿಕ್ಕಿದೆ. ಸೊ ನಾನು ಟೀಮ್ ಜಿನಭಜನೆಗೆ ಥ್ಯಾಂಕ್ ಯು ಹೇಳಲು ಇಚ್ಛಿಸುತ್ತೇನೆ. ನಿಮ್ಮ ಕವರೇಜಿಂದ ನಮಗೆ ತುಂಬ ಪಬ್ಲಿಸಿಟಿ ಬಂದಿದೆ. ಮಕ್ಕಳಿಗೆ ಅಂದರೆ ನಾವು ರಿಸರ್ಚಲ್ಲಿ ಹೋದ ಹಾಗೆ ಚಿಕ್ಕದಿನ ಡೆವಲಪ್ಮೆಂಟ್ಗೆ ಮ್ಯೂಸಿಕ್ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದರಿಂದ ಮ್ಯೂಸಿಕಲ್ ಥೆರಪಿ ಅಂತ ನಾವೇನು ಹೇಳ್ತೀವಿ ಈ ಮ್ಯೂಸಿಕ್ಕಿಂದ ಬರುತ್ತೆ. ನಮ್ಮ ಕಲ್ಚರಲ್ಲಿ ಭಜನೆ ಚಿಕ್ಕ ಮಕ್ಕಳಿಂದಲೇ ಇರೋದ್ರಿಂದ ನಮಗೆ ತುಂಬ ಬೇರೆ ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಆಗುತ್ತದೆ. ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಪ್ರತಿ ಸ್ಪರ್ಧಾಳುಗಳು ಗೆಲ್ಲಬೇಕು ಎನ್ನುವ ಉತ್ಸಾಹದಲ್ಲಿ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಪಣಕ್ಕಿಟ್ಟು ಹಾಡಿದರು. ಗೆಲ್ಲುವ ಉತ್ಸಾಹದಲ್ಲಿ ಸುಶ್ರಾವ್ಯ ಗೀತೆಗಳು ಮೂಡಿಬಂದವು. ಇಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿದ್ದ ವ್ಯವಸ್ಥೆಗಳೆಲ್ಲ ನೋಡಿ ನಮಗೆ ಮನಸ್ಸಿಗೆ ತುಂಬಿ ಬರ್ತಾ ಇದೆ. ರಾಜ್ಯದಲ್ಲಿ ಮೂಡ್ಬಿದ್ರೆ ತನಕ ಬಂದು ಇಂತಹ ಒಂದು ವೀರೇಂದ್ರ ಹೆಗ್ಡೆ ಅವರ ಒಂದು ದೊಡ್ಡ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದೆ ತುಂಬ ಖುಷಿ ಆಯಿತು. ನಾವು ಎಷ್ಟೊಂದು ಹಾಡುಗಳು ಹೇಳ್ತಿರ್ತೀವಿ, ಅದೇ ನಮ್ಮ ಧರ್ಮದ ಜೈನ ಹಾಡುಗಳನ್ನ ಕಲ್ತಿದ್ದು ತುಂಬ ಖುಷಿ ಆಯಿತು. ಇದೇ ಸ್ಪರ್ಧೆಯಲ್ಲಿ ಎಸ್ಡಿಎಂ ಕಲಾ ವೈಭವ ಕಾರ್ಯಕ್ರಮವೂ ಪ್ರದರ್ಶನಗೊಂಡಿತು. ಅತ್ಯಂತ ಕಲಾತ್ಮಕವಾಗಿ ಸುಂದರವಾಗಿ ಮೂಡಿಬಂದ ಈ ಕಲಾ ವೈಭವ ಸೇರಿದ್ದ ಅಪಾರ ಸಂಖ್ಯೆಯ ಪ್ರೇಕ್ಷಕರನ್ನು ಸಂತಸದಲ್ಲಿ ತೇಲಿಸಿತು.
ಸ್ಪರ್ಧೆಯ ಕೊನೆಯ ಸುತ್ತು ನಡೆಯುವ ದಿನ ಬೆಳಿಗ್ಗೆ ಸ್ಪರ್ಧಾಳುಗಳನ್ನು ಭರತೇಶ ವೈಭವ ಶಾಸ್ತ್ರ ಮೆರವಣಿಗೆ ಮೂಲಕ ಪದ್ಮಾವತಿ ಕಲ್ಯಾಣ ಮಂಟಪಕ್ಕೆ ಕರೆತರಲಾಯಿತು. ನಂತರ ಅಂತಿಮ ಸುತ್ತಿನ ಸ್ಪರ್ಧೆಯ ಅಧ್ಯಕ್ಷತೆಯನ್ನು ಡಿ ಹರ್ಷೇಂದ್ರ ಕುಮಾರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ಗಾಯಕ ಗುರುಕಿರಣ್ ಹಾಗೂ ಖ್ಯಾತ ಚಲನಚಿತ್ರ ನಟ ವಿಜಯ್ ರಾಘವೇಂದ್ರ ಭಾಗವಹಿಸಿದ್ದರು. ಶ್ರೀ ಡಿ ಸುರೇಂದ್ರ ಕುಮಾರ್, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್, ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರು ಕಾರ್ಯಕ್ರಮದ ಕುರಿತು ಶುಭ ನುಡಿಗಳನ್ನಾಡಿದರು. ಬಹುಶಃ ಈಗ ನೂರಾರು ಕೌರವರಲ್ಲ, ಸಾವಿರಾರು ಕೌರವರಂಥ ಆಮಿಷಗಳು ನಮ್ಮ ಸುತ್ತಮುತ್ತ ತುಂಬಿಕೊಂಡಿದೆ. ಈ ಪಂಚೇಂದ್ರಿಯಗಳ ಮೇಲೆ ಇವರು ನಿರಂತರ ದಾಳಿ ಮಾಡ್ತಾ ಇದ್ದಾರೆ. ಈ ಪಂಚೇಂದ್ರಿಯಗಳೇ ಪಾಂಡವರು, ಅವರ ಮೇಲೆ ಈ ಆಮಿಷಗಳೆಂಬ ಕೌರವರು ದಾಳಿ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬೇಕಾದ್ರೆ ಬಹುಶಃ ಭಜನೆ ಒಂದೇ ಸಾಲದೆ ಅಂತ ಹೇಳುವ ಹಾಗೆ ಭಜನೆ ಒಂದೇ ಸಾಕು ಅಂತ ನಾನು ಭಾವಿಸ್ತೇನೆ. ಮಾವ ಹೆಗ್ಡೆಯವರು ಬಹುಶಃ ಅವರು ಸರ್ವಾಂತರ್ಯಾಮಿ, ಎಲ್ಲರೂ ಅವರ ಹೆಸರು ಹೇಳಿರ್ಬೋದು. ಬಹುಶಃ ಹೆಗ್ಡೆಯವರು ಹೇಳಿದ್ದಾರೆ ನಮಗೆ ಭಜನೆ ಕಳಿಸಿದ್ದಾರೆ, ನಾನು ಹೇಳ್ತೇನೆ ನಮಗೆ ಭಜನೆ ಕಲಿಸಿದ್ದಾರೆ. ಇಲ್ಲಿದ್ದ ಮುಡುಬಿದ್ರೆ ಎಲ್ಲರೂ ಹೇಳ್ತಾರೆ ನಮಗೂ ಕಲಿಸಿದ್ದಾರೆ. ಅದು ಹೇಗೆ ಒಬ್ಬ ವ್ಯಕ್ತಿ ಎಲ್ರಿಗೂ ಕಲಿಸೋದು ಅಂತ ಭಾವಿಸಿದರೆ ಅವರು ದಿನಕ್ಕೊಂದು ಊರಿಗೆ ಹೋಗ್ತಾಯಿದ್ರು. ದಕ್ಷಿಣ ಕನ್ನಡದಲ್ಲಿ ಅವರಿಗೆ ಪರಿಚಯ ಇಲ್ಲದವರು ಯಾರೂ ಇರಲಿಲ್ಲ. ಆ ಎಲ್ಲ ಕಡೆ ತಿರುಗಿ ಅವರು ಈ ಭಜನೆಯ ಪ್ರಚಾರ ಮಾಡ್ತಾಯಿದ್ರು. ಇವತ್ತೇನು ಭಜನೆ ದಕ್ಷಿಣ ಕನ್ನಡದ ಜಿಲ್ಲೆಯ ಭಜನೆ ಏನಿದ್ರು ಅದು ಅವರ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಕೊನೆಯ ಸುತ್ತಿನಲ್ಲಿ 10 ಕಿರಿಯರ ಗುಂಪು ಮತ್ತು 10 ಹಿರಿಯರ ಗುಂಪುಗಳನ್ನಾಗಿ ವರ್ಗೀಕರಿಸಲಾಯಿತು. ಆ ನಂತರ ಸ್ಪರ್ಧೆ ಆರಂಭಿಸಲಾಯಿತು. ಅತ್ಯಂತ ತುರುಸಿನಿಂದ ನಡೆದ ಈ ಸ್ಪರ್ಧೆಯ ದೃಶ್ಯಾವಳಿಗಳನ್ನು ನಿಮಗಾಗಿ ಹೊತ್ತು ತಂದಿದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಕುಮಾರ್ ಪ್ರತೀಕ್, ಕುಮಾರಿ ಪ್ರಿಷಾ. ಪಾವನವಾದವು ಕುಲಗಳು ಎಲ್ಲ
ವಾದವೋ ಕುಲಗಳು ಎಲ್ಲ ಹೊರಗೆರೆ ಬೆಳಗೋಳ ಚಿತ್ರದಿ ನೆಲೆಸಿದೆ ಸುರರಿಗೆ ಚೆಲುವಿಗೆ ಹಿರಿಯದಾಗಿಸಿದೆ ಧರೆಯ ಪಾವನಕ್ಕಾಗಿ ನರನಾಗಿ ನೀ ಬಂದೆ ಹಿರಿಯ ಕರ್ಮವ ಕಳೆದು ವರ ಮೋಕ್ಷ ಹೊಂದಿದೆ ಬಾಹುಬಲಿ ಅನ್ನ ಮನದೊಳು ನೆನೆದು ಬಾಹುಬಲಿ ಅನ್ನ ಮನದೊಳು ನೆನೆದು ಪಾವನವಾದವು ಕುಲಗಳು ಎಲ್ಲ ಪಾವನವಾದವು ಕುಲಗಳು ಎಲ್ಲ ಮುಖಮಂಡಲವೋ ಕಮಲದ ಹೋಲಿಗೆ ಅಖಿಲ ಸುಖಗಳ ಆಗರ ಚಂದ್ರಿಕೆ ಚಕಿತಗೊಳಿಸುವ ನಿಲ್ಲದ ರೂಪಕ್ಕೆ ಮುಕ್ತಿ ಮಂದಿರ ನಿಜ ಸ್ವರೂಪಕ್ಕೆ ಬಾಹುಬಲಿ ಅನ್ನ ಮನದೊಳು ನೆನೆದು ಪಾವನವಾದರು ಕುಲಗಳು ಎಲ್ಲ ದೇವ ಜಯ ಜಿನ ದೇವ ಓಂ ಜಿನ 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 ದೇವ ಜಯ ಜಿನ ದೇವ ಅರಿಹಂತರ ಶ್ರೀ ಸಿದ್ಧಾಚಾರ್ಯರ ವರ ಉಪಧ್ಯಾಯರ ಸಾಧುಗಳ ಪರಹಿತ ಚರಿತರ ಸದ್ಗುಣ ಭರಿತರ ನಿರತವು ನೆನವೆನು ಮನದಲ್ಲಿ ನಿರತವು ನೆನವೆನು ಮನದಲ್ಲಿ ಓಂ ಜಿನ ದೇವ ಜಯ ಜಿನ ದೇವ 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 ಜಯ ಜಿನ ದೇವ ಜಯ ಜಿನ ದೇವ ಸಮವ ಶರಣವನ್ನು ನೋಡೋಣ ನಮಿಸುತ್ತ ಶಿರವನ್ನು ಬಾಗೋಣ ಸಮವ ಶರಣವನ್ನು ನೋಡೋಣ ನಮಿಸುತ್ತ ಶಿರವನ್ನು ಬಾಗೋಣ ದಿನವಾಣಿಯು ನಿಜ ಚೇತನ ಮಣಿದೆ ರತ್ನತ್ರಯ ಚಿಂತಾಮಣಿ ಕಾಣಿದೆ ದಿನವಾಣಿಯು ನಿಜ ಚೇತನ ಮಣಿದೆ ರತ್ನತ್ರಯ ಚಿಂತಾಮಣಿ ಕಾಣಿದೆ ಸಪ್ತ ತತ್ವವನ್ನು ದರ್ಶಿಸುತ್ತಿರುವ ಅತಿಶಯ ಚಿನ್ಮಯ ಮನಿಜಿನವಾಣಿ ಸಪ್ತ ತತ್ವವನ್ನು ದರ್ಶಿಸುತ್ತಿರುವ ಅತಿಶಯ ನೌಕಿ ಇದು ಜಿನವಾಣಿ ಸುಖಮಯ ನಿಜ ನಿಧಿ ತೋರಿಸುತ್ತಿರುವ ಸುಖಮಾಯ ನಿಜ ನಿಧಿ ತೋರಿಸುತ್ತಿರುವ ಅತಿ ಶ್ರೀ ಗೋಮಟೇಶ್ವರ ದೇವ ನಮೋ ಬಾಹುಬಲಿಯೇ ಜಿನ ದೇವ ನಮೋ ಪರಮ ಪುರುಷನೇ ಕೇವಲಿಯೇ ನಮೋ ಕರುಣಾ ಸಾಗರ ನಮೋ ನಮೋ ಓಂ ನಮೋ ಅಸಿ ಆಭೂಸ ನಮೋ
संसार गंभीर समुद्र सेतुं ध्यानैक्यनिष्ठं गरिमा गरिष्ठं तं गोमटेशं प्रणमामि नित्यं तं गोमटेशं प्रणमामि नित्यं ನಾವು ಬಂದೇವ ಶ್ರೀ ಕ್ಷೇತ್ರ ನೋಡುದಕ್ಕ ಸ್ವಾಮಿ ಸೇವೆ ಮಾಡಿ ನೋಡಿ ಹಾಡುದಕ್ಕ ನಾವು ಬಂದೇವ ಶ್ರೀ ಕ್ಷೇತ್ರ ನೋಡುದಕ್ಕ ಸ್ವಾಮಿ ಸೇವೆ ಮಾಡಿ ನೋಡಿ ಹಾಡುದಕ್ಕ ಗೋಮಟ 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 ಓ ಗೋಮಟ 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 ಓ ಗೋಮಟ ತಾನಿ ತಂದಾನೋ ತಂದನಾಲಿತಾನೋ ತಾನಿ ತಂದಾನೋ ತಂದನಾನೋ ತಾನಿ ತಂದಾನೋ ತಂದನಾನೋ ಬನ್ನಿ ಬನ್ನಿ ಭಕ್ತರೆಲ್ಲ ಹೈ ಬನ್ನಿ ಬನ್ನಿ ಭಕ್ತರೆಲ್ಲ ಗೋಮಟೇಶ ಸ್ವಾಮಿಯ ದರ್ಶನ ಮಾಡೋಣ ಬನ್ನಿರಣ್ಣ ದರ್ಶನ ಮಾಡೋಣ ಬನ್ನಿರಣ್ಣ ಚಕ್ರರತ್ನವನ್ನು ಗೆದ್ದು ಚಕ್ರಿಯಾದ ಅಣ್ಣನಿಗೆ ಮತ್ತೆ ಎಲ್ಲ ತ್ಯಾಗ ಮಾಡಿ ಕೊಟ್ಟನಣ್ಣ ಹುಟ್ಟಿದಾರಿ ಸೇರಲೆಂದು ಬಿಟ್ಟು ರಾಜಭೋಗವನ್ನು ಹುಟ್ಟಿದಾರಿ ಸೇರಲೆಂದು ಬಿಟ್ಟು ರಾಜಭೋಗವನ್ನು ಚಿತ್ತೋದಪದಿ ಕರ್ಮ ಕಳೆದು ಬಿಟ್ಟನಣ್ಣ ಚಿತ್ತೋದಪದಿ ಕರ್ಮ ಕಳೆದು ಬಿಟ್ಟನಣ್ಣ ಹೈ ತಾನಿ ತಂದಾನೋ ತಂದನಾಲಿತಾನೋ ತಾನಿ ತಂದಾನೋ ತಂದನಾನೋ ತಾನಿ ತಂದಾನೋ ತಂದನಾನೋ ಬಂಗಾರ ಕಲಶದಲ್ಲಿ ಅಭಿಷೇಕವನ್ನು ಮಾಡಿ ಬಂಗಾರ ಕಲಶದಲ್ಲಿ ಅಭಿಷೇಕವನ್ನು ಮಾಡಿ ರತ್ನಗಿರಿ ಬೆಟ್ಟದ ಬಾಹುಬಲಿಗೆ ಅಭಿಷೇಕ ಮಾಡೋಣ ಕಾಳಲ ದೇವಿಗೆ ಮಾಡಿದ ಬೋಧನೆ ಬಾಹುಬಲಿಯ ತ್ಯಾಗದ ಸ್ಮರಣೆ ವೃಷಭದೇವನ ಪುತ್ರರ ಕದನ ಮಲಜಲ ದೃಷ್ಟಿ ಯುದ್ಧದ ಪಯಣ ಮಲಜಲ ದೃಷ್ಟಿ ಯುದ್ಧದ ಪಯಣ ಓ ಆಚಾರ್ಯ ನೇಮಿ ಚಂದ್ರ ನಿರ್ಮಯ ಉಪದೇಶ ಜ್ಞಾನದ ಸಾರ ಅತ್ಯಂತ ವಿಭಿನ್ನ ವಿಶಿಷ್ಟವಾಗಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಕಿರಿಯರ ವಿಭಾಗದಲ್ಲಿ ಬೆಂಗಳೂರಿನ ತಂಡ ಪ್ರಥಮ,
ಮೂಡಬಿದರೆ ತಂಡ ದ್ವಿತೀಯ ಸ್ಥಾನ ಮತ್ತು ಜಮಖಂಡಿ ತಂಡ ತೃತೀಯ ಸ್ಥಾನ ಪಡೆದವು. ಅದೇ ರೀತಿ ಹಿರಿಯರ ವಿಭಾಗದಲ್ಲಿ ಜಮಖಂಡಿ ತಂಡ ಪ್ರಥಮ, ಮಂಗಳೂರಿನ ತಂಡ ದ್ವಿತೀಯ ಮತ್ತು ಬೆಂಗಳೂರಿನ ತಂಡ ತೃತೀಯ ಸ್ಥಾನ ಪಡೆದವು. ಅತ್ಯಂತ ಯಶಸ್ವಿಯಾಗಿ ನಡೆದ ಈ ಸ್ಪರ್ಧೆ ಕುರಿತು ಶ್ರೀ ಹರ್ಷೇಂದ್ರ ಕುಮಾರ್ ತಮ್ಮ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಜಿನ ಭಜನ ಈ ಕಾರ್ಯಕ್ರಮ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಇದಕ್ಕೆ ಪ್ರಚಾರದಿಂದ ಹೆಚ್ಚು ಮನಸ್ಸನ್ನು ನೋಡಿದವರು ಅದನ್ನು ತನ್ನೊಳಗೆ ಅದನ್ನು ತೊಡಗಿಸಿಕೊಂಡಾಗ ಮಾತ್ರ ಈ ಭಜನೆಯ ಸಾರ್ಥಕತೆ ಆಗ್ತದೆ. ಅವರು ಆ ಪ್ರಯತ್ನ ಮಾಡಿ ಮನೆಯಲ್ಲಿ ಅದನ್ನು ಬೆಳಗಿಸಿದರೆ ಇದು ಇನ್ನೂ ಭಾಳ ಎತ್ತರದ ಮಟ್ಟಕ್ಕೆ ಹೋಗ್ತದೆ. ಜನರಲ್ಲಿ ಒಂದು ಶಿಸ್ತು ಮತ್ತು ಬಾಂಧವ್ಯ ಬರ್ತದೆ ಅಂತ ಹೇಳಿ ಈ ಒಂದು ಚಾನಲ್ಗೆ ಶುಭಾಶಯಗಳನ್ನು ಕೋರ್ತೇನೆ. ತುಂಬ ಖುಷಿ ಆಯಿತು ನಾನು ಗೆದ್ದಿದ್ದು, ಮತ್ತು ಶಾಕ್ ಆಗಿತ್ತು ನನಗೆ ನಾನು ಗೆದ್ದಿದ್ದೀನ ಅಂತ. ಮನೆಯಲ್ಲೂ ಅಂತಿದ್ರು ಗೆಲ್ತೀಯಾ ಅಂತ, ಕಾನ್ಫಿಡೆನ್ಸ್ ತುಂಬಿಸಿದ್ರು ಗೆದ್ದೆ. ನನ್ನ ಹೆಸರು ನಿಕ್ಷೇಪ್, ನಾನು ಬೆಂಗಳೂರಿಂದ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾವಾಗಲೂ ಪ್ರಾಕ್ಟೀಸ್ ಅಂತ ಹೋಗ್ತಾ ಇದ್ವಿ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಪ್ರಾಕ್ಟೀಸ್ ಮಾಡೋಕ್ಕೆ ಸಾರ್ಥಕ ಆಯಿತು. ಪ್ರಿಯ ವೀಕ್ಷಕರೇ, ರಾಜ್ಯದ ವಿವಿಧ ಭಾಗಗಳಲ್ಲಿ ಜಿನದರ್ಶನ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಬಂಧುಗಳು, ವೀಕ್ಷಕರು ಕಾರ್ಯಕ್ರಮದ ಕುರಿತ ತಮ್ಮ ಅಭಿಪ್ರಾಯಗಳನ್ನು, ಮೆಚ್ಚುಗೆಯನ್ನು ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸುತ್ತಾ ನಮ್ಮ ಸಂತಸವನ್ನು ಹೆಚ್ಚಿಸುತ್ತಿದ್ದಾರೆ. ಕೆಲ ವೀಕ್ಷಕರು ಕಾರ್ಯಕ್ರಮದ ಕುರಿತ ತಮ್ಮ ಮೆಚ್ಚುಗೆಯನ್ನು ಕವನಗಳ ಮೂಲಕ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಜಿನದರ್ಶನ ಕುರಿತು ಹಾಸನ ವಿದ್ಯಾನಗರದ ವೀರೇಂದ್ರ ಬೇಗೂರ್ ಅವರು ರಚಿಸಿರುವ ಕವನವನ್ನು ಈಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ದರ್ಶನ ಇದು ಜಿನದರ್ಶನ, ಶ್ರೀಜಿನರ ಧರ್ಮಚಿಂತನ, ಜಿನ ತೀರ್ಥಗಳ ಸಂಗಮ, ಜಿನ ಗೀತೆಗಳ ಸಮಾಗಮ, ಧರ್ಮ ಸಭೆಗಳ ಭವ್ಯ ಚಿತ್ರಣ, ಪಂಚ ಕಲ್ಯಾಣದ ನವ್ಯ ವರ್ಣನ, ಮುನಿವರ್ಯರ ಆಶೀರ್ವಚನ, ಇದು ನಮ್ಮ ಜಿನಧರ್ಮ ದರ್ಶನ. ಬಸದಿ ಸಾರದ ಮಂದಿರ ದರ್ಶನ, ಧರ್ಮ ಸಾರದ ಸುಂದರ ದರ್ಶನ, ಭಾನುವಾರದ ಪುಣ್ಯ ಪ್ರಭಾವನ, ಧರ್ಮ ಚಿಂತನ, ಇದು ಜಿನ ದರ್ಶನ. ಜಿನ ಜನ ಭಾವನೆಯ ಪರಮಾಗಮ, ಧರ್ಮ ಸಂಘಟನೆಯ ಸಹಸಂಗಮ, ಜಿನ ಪೂಜೆಯ ಕಾಣುವ ಮಹಾಸಂಭ್ರಮ, ಜಿನ ಚಿಂತನ ಮಹಾಮಂಥನ, ಇದು ಜಿನ ದರ್ಶನ. ಇದನ್ನು ರಚಿಸಿದವರು ಹಾಸನದ ವಿದ್ಯಾನಗರದ ಶ್ರೀ ವೀರೇಂದ್ರ ಬೇಗೂರವರು. ನೀವು ನಿಮ್ಮ ಅಭಿಪ್ರಾಯ, ಮೆಚ್ಚುಗೆ, ಸಲಹೆಗಳನ್ನು ನೀಡಿ ಕಾರ್ಯಕ್ರಮವನ್ನು ಇನ್ನಷ್ಟು ಸಮೃದ್ಧಗೊಳಿಸುವ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ನೀವು ಕವನ ರಚಿಸುತ್ತಿದ್ದರೆ ಜಿನದರ್ಶನ ಕುರಿತ ಕವನವನ್ನು ನಿಮ್ಮ ಭಾವಚಿತ್ರದೊಂದಿಗೆ ಶ್ರೀಮತಿ ಭ್ರಮಿಳಾ ಮದನ್ ಇವರಿಗೆ ವಾಟ್ಸಪ್ ಮೂಲಕ ಕಳುಹಿಸಿ. ವಾಟ್ಸಪ್ ನಂಬರ್ 9844330048. ಮತ್ತೆ ಮುಂದಿನ ವಾರ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ. ಅಲ್ಲಿಯವರೆಗೆ ಎಲ್ಲರಿಗೂ ಮತ್ತೊಮ್ಮೆ ಜೈ ಜಿನೇಂದ್ರಗಳು.